ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಸೆಕೆ ಗಿಣ್ಣು ಮಾಡೋಣ. ನೋಡಿ, ನಮ್ಮ ಮನೇಲಿ ಹಸು ಕರು ಹಾಕಿದೆ ಅಂತ ಹಾಲು ಕೊಟ್ಟಿದ್ದಾರೆ. ಮೊದಲನೇ ಹಾಲು ಇದು ತುಂಬ ಶ್ರೇಷ್ಠವಾದದ್ದು. ಹಾಲು ಅಂದರೆ ಎಲ್ಲ ಶ್ರೇಷ್ಠ, ಬಟ್ ಇದ್ರದ್ದು ಹೆಚ್ಚು ಇಮ್ಯುನಿಟಿ ಪವರ್ ಇದೆ. ಮೊದಲನೇ ಹಾಲಲ್ಲಿ ಯೆಲ್ಲೋ ಕಲರ್ ಇದೆಯಲ್ಲ, ಅದಕ್ಕೆ ಇದು ಎಲ್ಲರೂ ಕೂಡ ಇಂಥ ಹಾಲು ಇಷ್ಟಪಡ್ತಾರೆ. ಹಾಗಾಗಿ ನಮ್ಮ ಮನೇಲಿ ಆಗಿರೋದು ನಮಗೆ ಇಲ್ಲೂ ಕೊಟ್ಟು ಕಳಿಸಿದ್ದಾರೆ ಮೊದಲನೇ ಹಾಲು. ನೋಡಿ, ಇದಕ್ಕೆ ನಾನು ಒಂದು ಬೌಲಲ್ಲಿ 2 ಬೌಲ್ ತೊಗೋತಾ ಇದ್ದೀನಿ. ಇದನ್ನು ಕೇಕ್ ಮೂಡಿದೆಯಲ್ಲ, ಅದಕ್ಕೆ ಹಾಕ್ತಾಯಿದ್ದೀನಿ 2 ಬೌಲು ಗಿಣ್ಣಾಲು ಮೊದಲನೇದು. ಮತ್ತು ಇದು ಅರ್ಧ ಲೀಟ್ರು, ಅದು ಅರ್ಧ ಲೀಟ್ರ್ ಇದೆ. 2 ಬೌಲಲ್ಲಿ ಇದೆಯಲ್ಲ, ಅದು ಹಾಕಿದ್ನಲ್ಲ, ಅದು ಯೆಲ್ಲೋ ಕಲರು. ಇದು ವೈಟ್ ಕಲರ್ ಹಾಲು, ಇದು ಕೂಡ ಅರ್ಧ ಲೀಟ್ರ್ ಇದೆ. ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ, ಸಾಕಾಗಲ್ವಲ್ಲ ಅದಕ್ಕೆ. ನೋಡಿ, ಇವಾಗ ಅದಕ್ಕೆ ಬೇಕಾದಂಥ ಪದಾರ್ಥಗಳು: 3 ಏಲಕ್ಕಿ ಕಾಯಿ, 1 ಒಣಶುಂಠಿ, ಅದರ 1 ಪೀಸ್ ಹಾಕ್ತಾಯಿದ್ದೀನಿ. ಎಲ್ಲನೂ ಒಂದು ಕಡೆಯಿಂದ ಕುಟ್ಕೊಳ್ಳೋಣ, ಎಲ್ಲ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ಪುಡಿ ಆಯಿತು. ಎಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದೇ ರೀತಿ ನನ್ನ ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ತಮಗೆ ಇನ್ನೂ ಅಪ್ಲೋಡ್ ಮಾಡ್ತೀನಿ. ಈಗ ನಾನು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ನೋಡಿ, ಒಂದು ಅರ್ಧ kg ಇದು ಉಂಡೆ ಬೆಲ್ಲ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಕುಟ್ಟಿ ಇದನ್ನು ಪುಡಿ ಮಾಡ್ಕೊತಾ ಇದ್ದೀನಿ. ಕುಟ್ಟಿ ಪುಡಿ ಮಾಡ್ತಾಯಿದ್ದೀನಿ. ನೋಡಿ, ಪುಡಿ ಮಾಡ್ಕೊಂಡು ಇದನ್ನು ಹಾಲು ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಸಣ್ಣಕ್ಕೆ ಪುಡಿ ಮಾಡ್ಕೋಬೇಕು, ಹಾಲು ಜೊತೆ ಮಿಕ್ಸ್ ಮಾಡಬೇಕಲ್ಲ. ಹಾಗಾಗಿ ಸಣ್ಣಕ್ಕೆ ಪುಡಿ ಮಾಡಿ, ಕೆಲವರು ಪುಡಿ ಮಾಡಾಕ್ತಾರೆ. ನಾನು ಇದನ್ನು ಪಾಕ ತೆಗೆದೆ. ಪಾಕ ತೆಗಿಯೋದಂತಲ್ಲ, ಕರಗಿಸ್ಬಿಟ್ಟು ಇದನ್ನು ನಾನು ಜೊತೆ ಮಿಕ್ಸ್ ಮಾಡ್ತೀನಿ. ಕೇಕಿಗೆ ನಾವು ಹೇಗೆ ರೀತಿ ಎಲ್ಲನೂ ಮಿಕ್ಸ್ ಮಾಡ್ತೀವೋ ಸಣ್ಣದಾಗಿ, ಎಲ್ಲೊಂಚೂರು ಗಂಟಿಲ್ದಾಗೆ, ಆ ರೀತಿ ಇದನ್ನು ಕೂಡ ಅದೇ ರೀತಿ ಮಾಡಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ ಸೆಕೆ ಗಿಣ್ಣು. ಇನ್ನೊಂದು ಥರ ಗ್ರೇವಿಯಾಗಿ ಮಾಡ್ತಾರೆ ಆ ಗಿಣ್ಣು. ದೋಸೆ, ಇಡ್ಲಿ, ಚಪಾತಿಗೆ, ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ. ಇದು ಬರೀ ಹಾಗೆ ಕೇಕ್ ರೀತಿ ಕಟ್ ಮಾಡ್ಕೊಂಡು ತಿನ್ನೋದು. ನೋಡಿ, ಎಲ್ಲನೂ ಒಂದು ಕಡೆಯಿಂದ ಕುಟ್ಟುತ್ತಾ ಇದ್ದೀನಿ. ಹಸು ಹಾಲಲ್ಲಿ ಹೆವಿ ಕ್ಯಾಲ್ಶಿಯಮ್ ಇದೆ. ಅದುವೇ ಮಕ್ಕಳಿಗೆಲ್ಲ ಇಮ್ಯುನಿಟಿ ಪವರ್ ಹೆಚ್ಚುತ್ತೆ, ವಯಸ್ಸಾದವ್ರಿಗೆ, ಮಕ್ಕಳಿಗೆ. ನೋಡಿ, ಈಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ, ಎಲ್ಲ ಕರಗಿಸಿದ್ದೀನಿ. ಕರಗಿಸಿರೋ ಬೆಲ್ಲನ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಒಣಶುಂಠಿ ಮತ್ತು ಏಲಕ್ಕಿ ಪುಡಿನೂ ಕೂಡ ಸೇರಿಸಿದ್ದೀನಿ. ನೋಡಿ, ಇಲ್ಲಿ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿದೆ. ಇದಕ್ಕೂ ರೊಟ್ಟಿ, ಚಪಾತಿ ಎಲ್ಲ ತಿನ್ಬೋದು. ಆದರೆ ಇದು ಒಂಥರ ಕೇಕ್ ರೀತಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇನ್ನೂ. ಈಗ ನಾವು ಸ್ವಲ್ಪ ಕೈನಲ್ಲೇ ಅದನ್ನು ಚೆನ್ನಾಗಿ ಮಾಡ್ಕೋಬೇಕು. ಕೆಳಗಡೆ ಬೆಲ್ಲದ ಪಾಕ ಇದೆಲ್ಲ ಸ್ವಲ್ಪ ಗಟ್ಟಿಯಾದ ರೀತಿ ಇದೆ, ಅದನ್ನು ಕೊಡ್ರಿ. ನೋಡಿ, ಇವಾಗ ಸ್ವಲ್ಪ ಕೈ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲನೂ ನೋಡಿ ಅದೆಲ್ಲನೂ ಕ್ಲೀನಾಗಿ ಹೊಂದಿಸ್ಕೋಬೇಕು. ಕ್ಲೀನ್ ಮಾಡಿ ಎಲ್ಲ ಕಡೆಯಿಂದ ಮಿಕ್ಸ್ ಮಾಡಿ ಎಲ್ಲನೂ ಇದು ಮಾಡೋಣ, ಕರಗಿಸ್ಕೊಳ್ಳೋಣ ಅದನ್ನು ಕೈನಲ್ಲೇ. ನೋಡಿ, ಈ ರೀತಿ ಸಿಕ್ಕದೆಲ್ಲನೂ ಚೆನ್ನಾಗಿ ನೀಟಾಗಿ ಕೈ ಆಡಿಸಿ ಎಲ್ಲ ಕ್ಲೀನಾಗಿ ನೋಡಿ, ಎಲ್ಲ ಸೇರಿಸ್ಕೊಂಡು ಈ ಥರ. ನೋಡಿ, ಇದು ಕೇಕ್ ರೀತಿ ಮಾಡಬೇಕಾಗಿರೋದ್ರಿಂದ ಇದರಲ್ಲಿ ಒಂದು ಗಂಟು ಇರಬಾರ್ದು. ನೋಡಿ, ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ, ನೋಡಿ ಇದು ಕೊನೆಯಲ್ಲಿ ಚಿಕ್ಕದಿರುತ್ತಲ್ಲ, ಅದನ್ನ ಇಡ್ತಾಯಿದ್ದೀನಿ. ಅದು ಉಲ್ಟಾ ಮಾಡಿ ಇಡಬೇಕು, ಏಕೆಂದರೆ ಪಾತ್ರೆ ಇಡಬೇಕಲ್ಲ, ಮೋಡು, ಕೇಕ್ ಮೋಡಿಗೆ ನಾನು ಹಾಕಿರೋದು. ಆ ಮೋಡ್ ಇಡಬೇಕು ಅಂದರೆ ಇದನ್ನು ಸಮವಾಗಿರಬೇಕಲ್ಲ, ಹಾಗಾಗಿ ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಮಾಡ್ತಿದ್ರು, ಬಟ್ ನಾನು ಈ ಥರ ಸೆಕೆ ಗಿಣ್ಣು ಮಾಡೋದು ಫಸ್ಟು. ನೋಡಿ, ಇವಾಗ ಇದಕ್ಕೆ ಇಟ್ಟಿದ್ದೀನಿ. ಇದಕ್ಕೊಂದು ಪ್ಲೇಟ್ ಮುಚ್ಚೋಣ, ನೀರು ಬೀಳಬಾರ್ದಲ್ಲ ಅದಕ್ಕೆ. ನೋಡಿ, ಇವಾಗ ಪ್ಲೇಟ್ ಮುಚ್ಚಿ ಮಾಡೋಣ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ತಿನ್ನಿ, ಯಾವಾಗಲಾರು ಸಿಕ್ಕದೆ ಈ ಥರ ಮಾಡಬೇಡಿ. ಮಾಮೂಲಿ ಹಾಲಲ್ಲೂ ಕೂಡ ಇದೇ ರೀತಿ ನಾವು ಒಂದು ಪಾತ್ರೆಗೆ ಬಾಕ್ಸ್ಗೆ ಹಾಕೋ ಕೂಡ ಇಡ್ಬೋದು. ಕೇಕ್ ಇದು ಅದೇ ಬೇಕು ಅನ್ನೋಂಗಿಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ವಾವ್, ಸೂಪರಾಗಿದೆ. ಹಾ, ನೋಡ್ತಾಯಿದ್ರೆ ಬಾಯಿನಲ್ಲಿ ನೀರು ಬರ್ತಿದೆ ಹಾಗೆ. ನೋಡಿ ಫ್ರೆಂಡ್ಸ್, ನಾವು ಈ ಥರ ಹಾಕಿ ನೋಡಬೇಕು. ನಾವು ಅಲ್ಲಿ ಅದೇನಾದ್ರು ಬೆಂದಿಲ್ಲ ಅಂದರೆ ನಾವು ಚಾಕುಗೆ ಅಂಟ್ಕೊಳ್ಳುತ್ತೆ. ಚೆನ್ನಾಗಿ ಬೆಂದಿದ್ರೆ ಈ ಥರ ರೀತಿ ಅಂಟ್ಕೊಳ್ಳಲ್ಲ. ಆಗ ನೋಡಿ, ಎಲ್ಲನೂ ನಿಮಗೆ ಬೇಕಾದ್ದು ಶೇಪು, ಡೈಮಂಡ್ ಶೇಪ್ನಾದ್ರು ಕಟ್ ಮಾಡ್ಬೋದು, ಇಲ್ಲಾಂದರೆ ಸಮವಾಗಾರು ಕಟ್ ಮಾಡ್ಬೋದು.
ಚೌಕು ರೀತಿನಾದ್ರು ಕಟ್ ಮಾಡ್ಬೋದು, ಇಲ್ಲಾಂದರೆ ನೀವು ಈ ರೀತಿನಾದ್ರು ಕಟ್ ಮಾಡ್ಬೋದು. ನೋಡಿದ್ರು ನೋಡ್ತಾ ಇದ್ದರೆ ನೋಡಿ ಕೇಕ್ ರೀತಿ ಬಂದಿದೆ, ಸೂಪರಾಗಿದೆ, ಸಾಫ್ಟಾಗಿದೆ. ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸ್ತಿದೆ ಫ್ರೆಂಡ್ಸ್. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.